ಅದಕ್ಕಾಗಿ ನನಗೆ ಮಂಗಳೂರು ಅಥವಾ ಬಾಗಲಕೋಟೆ ಅಂತ ಹೇಳಿದ್ರು ನಾನು ಬಾಗಲಕೋಟೆಗೆ ಬಂದಿದ್ದೀನಿ. ಮತ್ತು ಇದ್ರ ಜೊತೆಗೆ ಈ ಕಾರ್ಯಕರ್ತರ ಸಭೆಯೂ ಇದೆ ಮತ್ತು ಇಲ್ಲಿ ಸಹಿತ ಬೈ ಎಲೆಕ್ಷನ್ ಆಗ್ತಾ ಇದೆ ಬರುವಂಥ ದಿವಸಗಳಿಗೆ. ಈಗ ಇವತ್ತು ಇಲ್ಲಿ ಇಲ್ಲದ್ರೆ ನಾನು ಮಂಗಳೂರಿಗೆ ಹೋಗ್ತಿದ್ದೆ, ನಾವು ಇಲ್ಲಿ ಅನುಕೂಲ ಆಗಿ ಇಲ್ಲಿ ಬಂದಿದ್ದೇನೆ. ಇದರ ಜೊತೆಗೆ ಇವತ್ತು ಸಂಘಟನಾತ್ಮಕವಾದಂಥ ಚಟುವಟಿಕೆ ಈಗಾಗಲೇ ರಾಜ್ಯದಲ್ಲಿ ಪ್ರತಿ ಜಿಲ್ಲೆ ಎಲ್ಲರೂ ಸಭೆ ಕರೆದು ಎಲ್ಲ ಚರ್ಚೆನೂ ಮಾಡಿದ್ದಾರೆ. ಮತ್ತು ದಾವಣಗೆರೆ ಮತ್ತು ಇಲ್ಲಿ ಬರುವಂಥ ದಿವಸಗಳಲ್ಲಿ ಬೈ ಎಲೆಕ್ಷನ್ ಬರ್ತದೆ. ಅದು ಯಾವಾಗ ಬರ್ತದೆ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ. ಮತ್ತು ಈ ಒಂದು ಕಾರ್ಯಕರ್ತರ ಸಭೆಯನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ. ಓವರಾಲ್ ಒಂದು ಸಂಘಟನೆ ದೃಷ್ಟಿಯಿಂದ ಮತ್ತು ಈ ಪತ್ರಿಕಾಗೋಷ್ಠಿ ಕೆಲವೊಂದು ವಿಚಾರಗಳಿಗೆ ಹೇಳುವುದ್ರ ಸಲುವಾಗಿ ನಾನು ಬಂದಿತ್ತು. ಈಗ ಇಡೀ ಒಂದು ವ್ಯವಸ್ಥೆಯಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ದೇಶದಲ್ಲಿ ತೆಗೆದುಕೊಡ್ರಿ, ಇಡೀ ರಾಜ್ಯದಲ್ಲಿ ತೆಗೆದುಕೊಡ್ರಿ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಿ ನಾಯಕರಲ್ಲಿರುವಂಥ ಒಗ್ಗಟ್ಟು ಬೇರೆ ಯಾವುದೇ ಪಾರ್ಟಿಯಲ್ಲಿ ಇಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳಿರ್ತವೆ, ಅದು ಸರಿ ಮಾಡುವಂಥ ಕೆಲಸ ಡೆಫಿನೆಟ್ಲಿ ಮಾಡ್ತಾರೆ. ಮತ್ತು ನಾವೆಲ್ಲರೂ ಒಗ್ಗಟ್ಟಿನಿಂದ ಎಲ್ಲರೂ ಕೂಡ್ಕೊಂಡು ಒಗ್ಗಟ್ಟಿನಿಂದ ದುಡಿದಾಗ ಒಗ್ಗಟ್ಟಿನಿಂದ ಸಂಘಟನೆ ಮಾಡಿ ಇಲೆಕ್ಷನ್ ಫೇಸ್ ಮಾಡಿದ್ರೆ ನಾವು ಗೆಲ್ತೀವಿ ಡೆಫಿನೆಟ್ಲಿ. ಅದಕ್ಕೆ ಕೊಟ್ಟಿದ್ದು ಕೊಡ್ತಾರೆ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲುವ ರೀತಿಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಇದು ಪ್ರಶ್ನೆನೇ ಇಲ್ಲ.